ನಾನು ಕುಸ್ತಿ ನೋಡೋಕೆ ಹೋಗ್ತಿದ್ದೆ, ಇವರು ಕುಸ್ತಿ ನೋಡೋಕ್ಕೆ ಹೋಗ್ತಾ ಇದ್ದೆ. ಸಾರಿ ಕುಸ್ತಿ ಮೈಸೂರಿನಲ್ಲಿ ಕುಸ್ತಿ ಅಖಾಡ ಇತ್ತು ಒಂದು, ಅದು ಚೆನ್ನೈ ಅಖಾಡ. ಚೆನ್ನೈನವರ ಅಖಾಡ, ಅಲ್ಲಿ ಕುಸ್ತಿ ನಡೆಯೋದು. ಆಗ ಹೋಗ್ತಾ ಇದ್ದೆ, ಇವರು ಚಾರ್ಲಿ ಅಂತ ಇನ್ನೊಬ್ಬಿದ್ರು, ದೊಡ್ಡ ಚಾರ್ಲಿ ಅಂತ ದಾವಣಗೆರೆಯವರು. ಅವರು ದೊಡ್ಡ ಪೈಲ್ವಾನ್, ಇವರು ದೊಡ್ಡ ಪೈಲ್ವಾನ್. ವಿನಯ್ ಇವ್ರು ಕುಸ್ತಿ ನೋಡೋಕೆ ಹೋಗ್ತಿದ್ದೆ. ಸೊ ಇವರು ಆಕಾಂಕ್ಷಿ ಆಗಿದ್ದರು. ಆಕಾಂಕ್ಷಿಗಳಾಗೋದು ತಪ್ಪೇನಿಲ್ಲ, ಬಿಕಾಸ್ ಅಲ್ಲಿ ಮತದಾರರಿದ್ದರು, ಮುಸ್ಲಿಂ ಮತದಾರರಿದ್ದರು. ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿದರೆ ತಪ್ಪೇನಿಲ್ಲ. ಆದರೆ ಎಲ್ರಿಗೂ ಕೊಡೋಕ್ಕಾಗಲ್ಲ. ಕಾಂಗ್ರೆಸ್ನ ನೀತಿಯಂತೆ ಯಾರು ಮರಣ ಹೊಂದಿದ್ದಾರೆ ಅವ್ರ ಮನೆಯವರಿಗೆ ಕೊಡೋದು ಅಂತೇಳಿ ಬಾಗಲಕೋಟೆಯಲ್ಲಿ 2 ಬೈ ಎಲೆಕ್ಷನ್ಗಳು ನಡೀತಾ ಇದೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ದಾವಣಗೆರೆಯಲ್ಲೂ ಶಿವಶಂಕರಪ್ಪನವ್ರ ಮೊಮ್ಮಗನಿಗೆ ಕೊಟ್ಟಿದ್ದೀವಿ. ಆಮೇಲೆ ಮೇಟಿಯವರು ಕಾಲ ಆದರೂ ಅವರ ಮಗನಿಗೆ ಕೊಟ್ಟಿದ್ದೀವಿ, ಕಿರಿ ಮಗನಿಗೆ. 2 ಕಡೆ ಗೆಲ್ತೀವಿ. ನಾನು ಪೈಲ್ವಾನ್ ಸಾದಿಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ, ಯಾಕೆಂದರೆ ನಮ್ಮ ಮಾತನ್ನು ನಂಬಿ ನಾನು ಮತ್ತು DK ಶಿವಕುಮಾರ್ ಮಾತುಗಳನ್ನು ಅವರು ಒಪ್ಕೊಂಡು ವಾಪಸ್ ಇವತ್ತು ರಿಟೈರ್ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಕುಸ್ತಿ ನೋಡೋಕೆ ಹೋಗ್ತಿದ್ದೆ, ಇವರು ಕುಸ್ತಿ ನೋಡೋಕ್ಕೆ ಹೋಗ್ತಾ ಇದ್ದೆ. ಸಾರಿ ಕುಸ್ತಿ ಮೈಸೂರಿನಲ್ಲಿ ಕುಸ್ತಿ ಅಖಾಡ ಇತ್ತು ಒಂದು, ಅದು ಚೆನ್ನೈ ಅಖಾಡ. ಚೆನ್ನೈನವರ ಅಖಾಡ, ಅಲ್ಲಿ ಕುಸ್ತಿ ನಡೆಯೋದು. ಆಗ ಹೋಗ್ತಾ ಇದ್ದೆ, ಇವರು ಚಾರ್ಲಿ ಅಂತ ಇನ್ನೊಬ್ಬಿದ್ರು, ದೊಡ್ಡ ಚಾರ್ಲಿ ಅಂತ ದಾವಣಗೆರೆಯವರು. ಅವರು ದೊಡ್ಡ ಪೈಲ್ವಾನ್, ಇವರು ದೊಡ್ಡ ಪೈಲ್ವಾನ್. ವಿನಯ್ ಇವ್ರು ಕುಸ್ತಿ ನೋಡೋಕೆ ಹೋಗ್ತಿದ್ದೆ. ಸೊ ಇವರು ಆಕಾಂಕ್ಷಿ ಆಗಿದ್ದರು. ಆಕಾಂಕ್ಷಿಗಳಾಗೋದು ತಪ್ಪೇನಿಲ್ಲ, ಬಿಕಾಸ್ ಅಲ್ಲಿ ಮತದಾರರಿದ್ದರು, ಮುಸ್ಲಿಂ ಮತದಾರರಿದ್ದರು. ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿದರೆ ತಪ್ಪೇನಿಲ್ಲ. ಆದರೆ ಎಲ್ರಿಗೂ ಕೊಡೋಕ್ಕಾಗಲ್ಲ. ಕಾಂಗ್ರೆಸ್ನ ನೀತಿಯಂತೆ ಯಾರು ಮರಣ ಹೊಂದಿದ್ದಾರೆ ಅವ್ರ ಮನೆಯವರಿಗೆ ಕೊಡೋದು ಅಂತೇಳಿ ಬಾಗಲಕೋಟೆಯಲ್ಲಿ 2 ಬೈ ಎಲೆಕ್ಷನ್ಗಳು ನಡೀತಾ ಇದೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ದಾವಣಗೆರೆಯಲ್ಲೂ ಶಿವಶಂಕರಪ್ಪನವ್ರ ಮೊಮ್ಮಗನಿಗೆ ಕೊಟ್ಟಿದ್ದೀವಿ. ಆಮೇಲೆ ಮೇಟಿಯವರು ಕಾಲ ಆದರೂ ಅವರ ಮಗನಿಗೆ ಕೊಟ್ಟಿದ್ದೀವಿ, ಕಿರಿ ಮಗನಿಗೆ. 2 ಕಡೆ ಗೆಲ್ತೀವಿ. ನಾನು ಪೈಲ್ವಾನ್ ಸಾದಿಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ, ಯಾಕೆಂದರೆ ನಮ್ಮ ಮಾತನ್ನು ನಂಬಿ ನಾನು ಮತ್ತು DK ಶಿವಕುಮಾರ್ ಮಾತುಗಳನ್ನು ಅವರು ಒಪ್ಕೊಂಡು ವಾಪಸ್ ಇವತ್ತು ರಿಟೈರ್ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.